ನಮಸ್ಕಾರ, ಕನ್ನಡ ಒನ್ಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗ್ಗವರಪು. ಭಾರತದ ಅತಿ ದೊಡ್ಡ ಕೋಮುವಾದಿ ರಾಜಕಾರಣಿ ಯಾರು ಅನ್ನುವ ಪ್ರಶ್ನೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜಗತ್ತಿನ ಅತ್ಯಂತ ಬುದ್ಧಿವಂತ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಕರೆಸ್ಕೊಳ್ಳುವ ಎಲಾನ್ ಮಸ್ಕ್ ಅವರ ಎಕ್ಸ್ ಕಂಪನಿಯಿಂದ ಅದು ಬಂದಿರುವಂತಹ ಗ್ರೋಕ್ ಅನ್ನುವಂಥದ್ದು ಇದೆ. AI ಅದು ChatGPTಗಿಂತಲೂ ಸಹ ತುಂಬ ಬುದ್ಧಿವಂತ ಒಂದು ಆ್ಯಪ್ ಅಂತ ಕರೀತಾರೆ. ಆ ಒಂದು ಆ್ಯಪ್ ಈಗ ಅದಕ್ಕೆ ಉತ್ತರ ಕೊಟ್ಟಿದೆ. ಆ ಉತ್ತರ ನೇರವಾಗಿ ನರೇಂದ್ರ ಮೋದಿ ಅವರನ್ನು ಹೆಸರಿಸುತ್ತೆ. ಎಲಾನ್ ಮಸ್ಕ್ ಈಗ ಅಮೇರಿಕಾ ಸರ್ಕಾರದಲ್ಲಿ ಬಹಳ ದೊಡ್ಡ ಹುದ್ದೆಯಲ್ಲಿದ್ದಾರೆ. ಡೊನಾಲ್ಡ್ ಟ್ರಂಪ್ ಬಂದ ನಂತರ ಅವರಿಬ್ಬರೂ ಸಹ ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಭಾರತದಿಂದ ನರೇಂದ್ರ ಮೋದಿ ಅವರು ಖುದ್ದಾಗಿ ತಾವೇ ಅಲ್ಲಿಂದ ಆಮಂತ್ರಣ ಇಲ್ಲದೆಯೂ ಇಲ್ಲಿಂದ ಹೋಗಿದ್ರು. ಯಾಕಂದರೆ ಪ್ರಮಾಣ ವಚನಕ್ಕೆ ಅವರನ್ನು ಕರೀಲಿಲ್ಲ ಅನ್ನೋದು ಬೇರೆ ರೀತಿ ಚರ್ಚೆ ಆಗ್ತಿತ್ತು. ಡೊನಾಲ್ಡ್ ಟ್ರಂಪ್ ಮೋದಿಯವರಿಗೆ ಅವಮಾನಿಸಿದ್ದಾರೆ, ತಮ್ಮ ಪ್ರಮಾಣ ವಚನಕ್ಕೆ ಕರೀಲಿಲ್ಲ ಅನ್ನುವ ಚರ್ಚೆಗಳು ಬಿಗಿಯಾಗಿರೋ ಸಂದರ್ಭದಲ್ಲಿ ಇಲ್ಲ ನಾನು ಡೊನಾಲ್ಡ್ ಟ್ರಂಪ್ ಬಹಳ ಅನ್ಯೋನ್ಯವಾಗಿದ್ದೀವಿ, ತೋರಿಸ್ತೀನಿ ನೋಡಿ ಅಂತ ಮೋದಿ ಅವರೇ ಸ್ವತಃ ಅವರು ಕರೆಯದೇನೆ ಇವರು ಹೋಗಿದ್ರು. ಅದು ಬಿಡಿ, ಬೇರೆ ವಿಚಾರ. ಆ ಸಂದರ್ಭದಲ್ಲಿ ಎಲಾನ್ ಮಸ್ಕ್ ಈಗ ಅಮೇರಿಕಾ ಸರ್ಕಾರದಲ್ಲಿ ಬಹಳ ಪವರ್ಫುಲ್ ಜಾಗದಲ್ಲಿದ್ದಾರೆ. ಎಲಾನ್ ಮಸ್ಕನ್ನೂ ಸಹ ನರೇಂದ್ರ ಮೋದಿಯವರು ಭೇಟಿ ಮಾಡಿದರು. ಎಲಾನ್ ಮಸ್ಕ್ ಮಾತ್ರ ಅಲ್ಲ, ಅವರ ಕುಟುಂಬವನ್ನು ಭೇಟಿ ಮಾಡಿದರು. ಅವರ ಮಕ್ಕಳ ಜೊತೆ ಆಟ ಆಡಿ ಬಂದಿದ್ದರು ನರೇಂದ್ರ ಮೋದಿಯವರು. ಆದರೆ ಅದೇ ಎಲಾನ್ ಮಸ್ಕ್ ಕಂಪನಿ ಒಡೆತನದ ಎಕ್ಸ್ ಅವರು ಡೆವಲಪ್ ಮಾಡಿರುವಂತಹ ಗ್ರೋಕ್ ಅನ್ನುವಂತಹ AI ಇವತ್ತು ಹೇಳ್ತಾ ಇದೆ, ಭಾರತದ ಅತ್ಯಂತ ಕೋಮುವಾದಿ ರಾಜಕಾರಣಿ ಯಾರು ಅಂದರೆ ಅದು ನರೇಂದ್ರ ಮೋದಿ ಅಂತ. ಸೊ ಏನಿದು ಹಿನ್ನೆಲೆ ಅಂತಂದರೆ, ತರುಣ್ ಗೌತಮ್ ಅನ್ನುವಂಥವರು ಈ AIನ ಒಂದು ಪ್ರಶ್ನೆ ಕೇಳಿದ್ದಾರೆ. ಇರೋದೇ ಅದಕ್ಕೆ ಅಲ್ವಾ ಪ್ರಶ್ನೆ ಕೇಳೋದಕ್ಕೆ. ನಮಗೇನಾದ್ರು ಗೊತ್ತಿಲ್ಲ ಅಂದರೆ ಅಥವಾ ಏನಾದರೂ ಬೇಕಿದ್ದರೆ ನಮಗೆ ಅದಕ್ಕೆ ತಕ್ಕಂತಹ ಮಾಹಿತಿನೋ ಸ್ಕೆಚಸ್ಸು ಎಲ್ಲ ಏನು ಬೇಕಾದ್ರೂ ಮಾಡುತ್ತೆ AI. ಈಗ ಅದನ್ನು ಕಲ್ತರೆ ನಿಮ್ಮ ಕೆಲಸಗಳು ಸಾಕಷ್ಟು ಸುಲಭ ಆಗುತ್ತೆ. ಸೊ ಇವರು ತರುಣ್ ಗೌತಮ್ ಅವರು ಕೇಳ್ತಾರೆ, ಭಾರತದ ಅತ್ಯಂತ ಕೋಮುವಾದಿ ರಾಜಕಾರಣಿ ಯಾರು? ಅದಕ್ಕೆ ಅದೊಂದು ಸುದೀರ್ಘವಾದಂತಹ ಉತ್ತರವನ್ನು ಕೊಡುತ್ತೆ. ಯಾವುದು? ಎಲಾನ್ ಮಸ್ಕ್ ಒಡೆತನದ ಎಕ್ಸ್ ಕಂಪನಿ ಇದೆಯಲ್ಲ, ಅದು ಡೆವಲಪ್ ಮಾಡಿರುವಂತಹ ಗ್ರೋಕ್ AI, ಜಗತ್ತಿನ ಮೋಸ್ಟ್ ಪವರ್ಫುಲ್ AI ಅಂತ ಕರೆಯಲಾಗುತ್ತೆ ಅದನ್ನು. ಅದು ಏನು ಹೇಳುತ್ತೆ ಅಂದರೆ, ವಿವರವಾಗಿ ಕನ್ನಡದ ಟ್ರಾನ್ಸ್ಲೇಷನ್ ಏನು ಹೇಳುತ್ತೆ ಅಂದರೆ, ನರೇಂದ್ರ ಮೋದಿಯವರನ್ನು ಅವರ ಹಿಂದೂ ರಾಷ್ಟ್ರೀಯವಾದಿ ನೀತಿಗಳಿಗೆ ಪ್ಲಸ್ 2002ರ ಗುಜರಾತ್ ಗಲಭೆಗಳ ಬಳಿಕ ಭಾರತದ ಅತ್ಯಂತ ಕೋಮುವಾದಿ ರಾಜಕಾರಣಿ ಅಂತ ಕರೆಯಲಾಗುತ್ತದೆ. ಮುಸ್ಲಿಮರನ್ನು ನುಸುಳುಕೋರರು ಎಂದು ಕರೆದ 2024ರ ಹೇಳಿಕೆ ಅವರಿಗೆ ಜಾಗತಿಕವಾಗಿ ಇನ್ನೊಂದಷ್ಟು ಹಿನ್ನಡೆಯನ್ನು ಉಂಟು ಮಾಡಿದೆ. ಯಾರಿಗೆ? ಮೋದಿಯವರಿಗೆ. ಯೋಗಿ ಆದಿತ್ಯನಾಥ್ ಮತ್ತು ಪ್ರಜ್ಞಾ ಠಾಕೂರ್ ಕೂಡ ಇದೇ ರೀತಿಯ ಆರೋಪಗಳನ್ನು ಎದುರಿಸುತ್ತಿದ್ದಾರೆ. ಮೋದಿಯವರ ಕೋಮುವಾದವನ್ನು ಯೋಗಿ ಆದಿತ್ಯನಾಥ್ ಮತ್ತು ಪ್ರಜ್ಞಾ ಠಾಕೂರ್, ಭಯೋತ್ಪಾದನೆ ಕೇಸುಗಳಿರುವಂತಹ ಪ್ರಜ್ಞಾ ಠಾಕೂರ್ ಅವರ ಜೊತೆ ಹೋಲಿಕೆಯನ್ನು ಈ ಒಂದು AI ಹೋಲಿಕೆ ಮಾಡ್ತಾ ಇದೆ. ಟೀಕಾಕಾರರು ಅಂದರೆ ಮೋದಿಯವರನ್ನು ಟೀಕೆ ಮಾಡುವಂಥವರು, ಮೋದಿಯವರನ್ನು ಉದ್ವಿಗ್ನ ಪರಿಸ್ಥಿತಿ ಉಂಟು ಮಾಡೋರು ಅಂತ ಕರೆದರೆ, ಅದೇ ಜಾಗದಲ್ಲಿ ಮೋದಿಯ ಬೆಂಬಲಿಗರು ಅವರನ್ನು ರಾಷ್ಟ್ರೀಯವಾದಿ ಅಂತ ಕರೀತಾರೆ ಅಂತ ಈ ಒಂದು ಗ್ರೋಕ್ ಅನ್ನುವಂತಹ AI ಉತ್ತರ ಕೊಟ್ಟಿದೆ. ಗ್ರೋಕ್ ಯಾರ್ದು? ಮಿಸ್ಟರ್ ಎಲಾನ್ ಮಸ್ಕ್, ಎಕ್ಸ್ ಕಂಪನಿಯ ಒಡೆಯ. ಆತನ ಎಕ್ಸ್ ಕಂಪನಿ ಡೆವಲಪ್ ಮಾಡಿರುವಂತಹ ಜಗತ್ತಿನ ಅತ್ಯಂತ ಪವರ್ಫುಲ್ AI ಆ್ಯಪ್. ಸೊ ಈಗ ಇದನ್ನು ನೀವು ಯಾವ ರೀತಿ ನೋಡ್ತೀರಿ? ನಾನು ಸೇರಿದಂತೆ ಸಾಕಷ್ಟು ಜನ ದಿನ ಬೆಳಗಾದರೆ ಹೇಳ್ತಾನೆ ಇರ್ತೀವಿ, ಮೋದಿಯವರ ರಾಜಕಾರಣ ಏನಿದೆ, ಮೋದಿಯವರ ಪಾಲಿಟಿಕ್ಸ್ ಏನಿದೆ, ಅದು ಕಮ್ಯುನಲ್ ಪಾಲಿಟಿಕ್ಸ್, ಅದು ಕೋಮುವಾದಿ ರಾಜಕಾರಣ. ಮುಸ್ಲಿಮರನ್ನು ಟಾರ್ಗೆಟ್ ಮಾಡಿಕೊಂಡು ಆ ಮೂಲಕ ಮತಗಳನ್ನು ಗಳಿಸುವಂತಹ ಒಂದು ರೀತಿಯಾದಂತಹ, ಅದನ್ನೇ ತುಂಬ ಏನಂತ ಕರಿಬೋದು, ಕೆಟ್ಟ ಮಾರ್ಗ.
ಆ ಕೆಟ್ಟ ಮಾರ್ಗದಲ್ಲಿ ಹೋಗಿ, ಆ ದುರ್ಮಾರ್ಗದಲ್ಲಿ ಹೋಗಿ ನರೇಂದ್ರ ಮೋದಿಯವರು ಸತತವಾಗಿ ಚುನಾವಣೆಗಳನ್ನು ಗೆಲ್ಲುತ್ತಾ ಬಂದಿದ್ದಾರೆ. ಆ ಪ್ರಯತ್ನವನ್ನು ನಿರಂತರವಾಗಿ ಮುಂದುವರಿಸ್ಕೊಂಡು ಬಂದಿದ್ದಾರೆ. ಈ AI ಹೇಳ್ತಾ ಇದೆಯಲ್ಲ, 2024 ಸಂದರ್ಭದಲ್ಲಿ ಮುಸ್ಲಿಮರನ್ನು ನುಸುಳುಕೋರರು ಅಂತ ಕರೆದಿದ್ದಾರೆ ಮೋದಿ, ಅದು ಸಹ ಒಂದು ಅಂಶ ಅಂತ ಹೇಳ್ತಿದೆಯಲ್ಲ ಈ AI, ಅದು ನಿಜ. 2024 ಲೋಕಸಭಾ ಚುನಾವಣೆಯ ಪ್ರಚಾರಗಳ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಬಳಸಿದ ಭಾಷೆ ಇದೆಯಲ್ಲ, ಕೋಮುವಾದದ ರಾಜಕಾರಣ ಇದೆಯಲ್ಲ, ಅದು ಭಾರತದ ರಾಜಕಾರಣದಲ್ಲಿ ಯಾವ ಚುನಾವಣೆಯಲ್ಲೂ ಯಾವ ಕೋಮುವಾದಿ ರಾಜಕಾರಣಿಯೂ ಸಹ ಆ ಮಟ್ಟಕ್ಕೆ ಹೋಗಿ ಮುಸ್ಲಿಮರನ್ನು ದೊಡ್ಡ ಹುದ್ದೆಯಲ್ಲಿ ಕೂತ್ಕೊಂಡು ಟಾರ್ಗೆಟ್ ಮಾಡಿರಲಿಲ್ಲ. ಆದರೆ ನರೇಂದ್ರ ಮೋದಿ ಅವರು ಮಾಡಿದ್ರು. ಯಾಕೆ? ಅವರಿಗೆ ಬೇರೆ ಮಾರ್ಗ ಕಾಣಿಸ್ತಿರ್ಲಿಲ್ಲ. ಅಷ್ಟೆಲ್ಲ ಮಾಡಿ ಕೂಡ ಅವರು ಬಹುಮತ ಪಡ್ಕೊಳ್ಳೋಕೆ ಸಾಧ್ಯ ಆಗಲಿಲ್ಲ. TDP JDU ಸಹಾಯದಲ್ಲಿ ಇವತ್ತು ಸರ್ಕಾರವನ್ನು, ಮೈತ್ರಿ ಸರ್ಕಾರವನ್ನು ನಡೆಸ್ಕೊಂಡು ಹೋಗ್ತಿದ್ದಾರೆ. ಮೈತ್ರಿ ಸರ್ಕಾರ ಇದು, ಅದು ನೆನಪಿರಬೇಕು ನಿಮಗೆ. 60 ಸೀಟುಗಳನ್ನು ಕಳ್ಕೊಂಡ್ರು ಕಳೆದ ಬಾರಿಗೆ 2019ಕ್ಕೆ ಹೋಲಿಸಿದ್ರೆ. ಆದರೂ ಸಹ ಅಷ್ಟು ಬಂದಿದ್ದು ಸಹ ಇಂತಹ ಹೇಟ್ ಸ್ಪೀಚ್ಗಳಿಂದ. ಹೇಟ್ ಸ್ಪೀಚ್ ನೆನಪಿಟ್ಕೊಳ್ಳಿ. ಏನೇನು ಹೇಳಿದ್ರು ಮೋದಿಯವರು ಅನ್ನೋದು ನಿಮಗೆ ನೆನಪಿದೆ, ಸಾಕಷ್ಟು ಬಾರಿ ನಾನೇ ಹೇಳಿರ್ತೀನಿ. ಕಾಂಗ್ರೆಸ್ಗೆ ಮತ ಕೊಟ್ಟರೆ ಹೆಚ್ಚು ಮಕ್ಕಳು ಮಾಡ್ಕೊಳ್ಳೋರಿಗೆ ಎಲ್ಲ ಅನುಕೂಲಗಳನ್ನು ಮಾಡಿಕೊಡ್ತಾರೆ. ನಿಮ್ಮ ತಾಳಿಯನ್ನು ಬಿಡೋದಿಲ್ಲ, ಹಿಂದೂಗಳ ತಾಳಿಯನ್ನು ಸಹ ಕಿತ್ಕೊಳ್ತಾರೆ, ನಿಮ್ಮ ಹೆಣ್ಣು ಮಕ್ಕಳನ್ನು ಕಿತ್ಕೊಳ್ತಾರೆ. ಅವರು ಎಲ್ಲಿಂದಲೋ ಬಂದವರು, ನುಸುಳುಕೋರರು, ಇಲ್ಲಿ ಬಂದು ಹೆಚ್ಚು ಮಕ್ಕಳು ಮಾಡ್ಕೊಳ್ತಿದ್ದಾರೆ. ಹೀಗೆ ನಾನಾ ರೀತಿಯಲ್ಲಿ ನೇರವಾಗಿ ಕೋಮುವಾದವನ್ನು ಪ್ರತಿಪಾದಿಸಿದ್ದು ಮಿಸ್ಟರ್ ನರೇಂದ್ರ ಮೋದಿ 2024 ಚುನಾವಣೆಯಲ್ಲಿ. ಅದೆಲ್ಲ ಅಂಶಗಳನ್ನು ನೋಡಿಕೊಂಡು ಇವತ್ತು AI ಇವತ್ತು ಇಂತಹದ್ದೊಂದು ಉತ್ತರವನ್ನು ಸಿದ್ಧ ಮಾಡಿಕೊಂಡಿದೆ. ಆ ಉತ್ತರವನ್ನು ನೇರವಾಗಿ ಕೊಡ್ತಾ ಇದೆ. ಈಗ ನಾವು ನೋಡಬೇಕಾಗಿರುವಂಥದ್ದು, ನರೇಂದ್ರ ಮೋದಿ ಭಕ್ತರು ಹೇಳ್ತಾರಲ್ಲ. ಮೊನ್ನೆಯಲ್ಲೂ ಓದ್ತಾ ಇದ್ದೆ, ನನಗೆ ಕಮೆಂಟ್ ಬಂದಿರೋದು, ಅಮೇರಿಕಾನೇ, ಯುರೋಪ್ ದೇಶಗಳೇ ಮೋದಿಯವರ ಸಲಹೆ ಮೇರೆಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಮಾಡ್ತಾರಂತೆ, ಆಡಳಿತ ನಡೆಸ್ತಾರಂತೆ. ಈ ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ಕಲಿತು ಬರುವಂತಹ ತಿಕ್ಕಲುಗಳನ್ನು ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ಮೋದಿನ ಕೇಳಿ ಅಮೇರಿಕಾದಲ್ಲಿ ಆಡಳಿತ ನಡೆಯುತ್ತಂತೆ, ಯುರೋಪಲ್ಲಿ ಆಡಳಿತ ನಡೆಯುತ್ತಂತೆ. ಅದನ್ನು ಇವರು ವಾಟ್ಸಪ್ಪಲ್ಲಿ ನೋಡಿದಾರಂತೆ, ಅದನ್ನು ಇಡೀ ಜಗತ್ತು ಒಪ್ಕೊಂಡಿದೆಯಂತೆ. ಅಟ್ಟರ್ ನಾನ್ಸೆನ್ಸ್. ಮೋದಿ ಅಮೇರಿಕಾಗೆ ಹೋದರೆ ಕನಿಷ್ಠ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಟ್ರಂಪ್ ಬರಲಿಲ್ಲ. ಟ್ರಂಪ್ ಮಹಿಳಾ ಸಿಬ್ಬಂದಿ ಬಂದು ಹಲೋ ಕಮಿನ್ ಅಂತ ಕರ್ಕೊಂಡು ಹೋದರು. ಆಮೇಲೆ ಒಳಗೆ ಹೋದ ಮೇಲೇ ಸಿಕ್ಕಿದ್ದು. ಏನು ಅಮೇರಿಕಾದ ರಾಷ್ಟ್ರಪತಿ ಬಾಗಿಲಿಗೆ ಬಂದ್ಬಿಡ್ತಾರಾ? ಬೇರೆ ಎಲ್ಲರಿಗೂ ಬಂದಿದ್ದಾರೆ. ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರಾನ್ ಹೋದಾಗಲೂ ಬಂದಿದ್ದಾರೆ. UK ಪ್ರೈಮ್ ಮಿನಿಸ್ಟರ್ ಹೋದಾಗಲೂ ಟ್ರಂಪ್ ಮೊನ್ನೆ ಬಂದಿದ್ದರು. ಇಸ್ರೇಲ್ ಪ್ರಧಾನಮಂತ್ರಿ ನೆತನ್ಯಾಹು ಹೋದಾಗಲೂ ಬಂದು ಕರ್ಕೊಂಡು ಹೋದರು. ಭಾರತದ ಪ್ರಧಾನಮಂತ್ರಿನ ಮಾತ್ರ ನೀವು ಕರ್ಕೊಂಡು ಬನ್ನಿ ಒಳಗಡೆ, ನಾನು ಮಾತಾಡ್ತೀನಿ ಅಂದರು. ಅಷ್ಟೇ. ಯುದ್ಧ ನಿಲ್ಲಿಸ್ಬಿಡ್ತಾರೆ ಅಂತ ಸುಳ್ಳು ಸುದ್ದಿಗಳನ್ನು ಹಬ್ಬಿಸೋದು. ಆದರೆ ಭಾರತದ ಪ್ರಜೆಗಳನ್ನು ಕೈದಿಗಳ ಹಾಗೆ, ಭಿಕ್ಷುಕರ ಹಾಗೆ ಕೈಕಾಲು ಕಟ್ಟಿ ಯಾವುದೋ ಒಂದು ಸೈನಿಕ ವಿಮಾನದಲ್ಲಿ ಹಾಕಿ ಅಮಾನವೀಯವಾಗಿ ನಡೆಸ್ಕೊಂಡು ಇಲ್ಲಿ ಬಂದು ತಂದು ಬಿಸಾಕ್ತಾರೆ. ಕೈಕಾಲು ಕಟ್ಟಿ ತಂದು ಬಿಸಾಕ್ತಾರೆ ಅಮೇರಿಕಾದವರು. ಇವರು ನರೇಂದ್ರ ಮೋದಿಯವರನ್ನು ಕೇಳಿ ಅಲ್ಲಿ ಆಡಳಿತ ನಡೆಸ್ತಾರಂತೆ. ಹಾಗಂತ ನರೇಂದ್ರ ಮೋದಿಯವರ ಭಕ್ತರು ವಾಟ್ಸಪ್ಪಲ್ಲಿ ಅವ್ರಿಗವರೇ ಮೆಸೇಜ್ ಕಳಿಸ್ಕೊಂಡು ಖುಷಿ ಪಡ್ತಾ ಇರ್ತಾರೆ. ಅವ್ರಿಗವರೇ ಕಳಿಸ್ಕೊಂಡು ಖುಷಿ ಪಡೋದು. ಈಗ ಇದಕ್ಕೇನು ಹೇಳ್ತಾರೆ? ಅಮೇರಿಕಾ ಭಾರತದ ಪರಮ ಆಪ್ತ, ಜಸ್ಟ್ ಬಿಕಾಸ್ ಆಫ್ ಮೋದಿಯಿಂದಾನೇ ಅಮೇರಿಕಾ ಇವತ್ತು ಭಾರತದ ಕಡೆ ನಿಂತಿರೋದು. ಮೋದಿ ಹೇಳ್ದಂಗೆ ಅಮೇರಿಕಾದಲ್ಲಿ ಆಡಳಿತ ನಡೀತಾ ಇರೋದು. ಮೋದಿ ಹೇಳ್ದವ್ರನ್ನೇ ಅಲ್ಲಿ ಆಯ್ಕೆ ಮಾಡೋದು ಅಂತೆಲ್ಲ ಬೊಗಳೆ ಬಿಡೋ ಇವರು. ಆ ಬೊಗಳೆಯನ್ನು ಸ್ವಲ್ಪ ಸೊಫೆಸ್ಟಿಕೇಟೆಡ್ ಆಗಿ ಬಿಡುವಂತಹ ಮಾಧ್ಯಮಗಳು ಈ ಸುದ್ದಿಯನ್ನು ಬಿತ್ತರಿಸ್ತಾರ. ಈ ಸುದ್ದಿಯನ್ನು ವಾಟ್ಸಪ್ಪಲ್ಲಿ ಹಂಚ್ಕೊಳ್ತಾರೆ. ಜಗತ್ತಿನ ಅತ್ಯಂತ ಪವರ್ಫುಲ್ AI ನರೇಂದ್ರ ಮೋದಿ ಅವರನ್ನು ಭಾರತದ ಅತಿ ದೊಡ್ಡ ಕೋಮುವಾದಿ ರಾಜಕಾರಣಿ ಅಂತ ಕರೆದಿದೆ. ಇದನ್ನು ತೋರಿಸ್ತಾರ.
ಇದನ್ನು ಸುದ್ದಿ ಮಾಡ್ಕೊಳ್ತಾರಾ, ಇದನ್ನು ಹಂಚ್ಕೊಳ್ತಾರಾ, ಇದನ್ನು ಶೇರ್ ಮಾಡ್ತಾರಾ, ಇದ್ರ ಬಗ್ಗೆ ಮಾತಾಡ್ತಾರಾ? ಇಲ್ಲ. ಈಗ ಮಾತ್ರ ಎಲಾನ್ ಮಸ್ಕ್ ವಿರುದ್ಧ ಓ ಅಂತ ತಿರುಗಿ ಬಿದ್ದಂಗೆ ಮಾತಾಡ್ತಾರೆ. ಇದು ನಮ್ಮ ಇಂಟರ್ನಲ್ ಮ್ಯಾಟರ್. ಎಂತಹ ನೀಚತನ ನೋಡಿ ಇವ್ರದ್ದು. ಮೋದಿಯನ್ನು ಹೊಗಳಿದರೆ ಅದನ್ನು ಸ್ಕ್ರೀನ್ಶಾಟ್ಸ್ ತಗೊಂಡು ಎಲ್ಲ ಕಡೆ ಅದಕ್ಕೆ ಮಸಾಲೆ ಸೇರಿಸಿ ಹಂಚೋದು. ತೆಗಳಿದ್ರೆ ಮಾತ್ರ ಇದು ನಮ್ಮ ಆಂತರಿಕ ವಿಚಾರ, ಅವ್ರು ಯಾರು ಬಾಯಿ ಹಾಕೋದಕ್ಕೆ, ಅವ್ರು ಯಾರು ಮೂಗು ತೋರಿಸೋದಕ್ಕೆ, ಅವ್ರು ಯಾರು ಬೆರಳಿರೋದಕ್ಕೆ ಎಲ್ಲ ಕೇಳ್ತಾರೆ. ಹೊಗಳಿದಾಗಲೂ ಕೇಳಬೇಕಲ್ವಾ? ನೀನು ಯಾವನು ಅದನ್ನು ಡಿಸೈಡ್ ಮಾಡೋಕ್ಕೆ? ನಮ್ಮ ದೇಶದ ಜನ ಡಿಸೈಡ್ ಮಾಡ್ತಾರೆ. ನೀನೇನು ಹೊರಗಡೆಯಿಂದ ಇನ್ಫ್ಲೂಯೆನ್ಸ್ ಮಾಡೋದು ನಮ್ಮ ಭಾರತದ ಮತದಾರರನ್ನಂತ ಹೇಳಬೇಕಲ್ವಾ? ಅದಾಗಲ್ಲ. ಹೊಗಳಿದ್ರೆ ಮಾತ್ರ ದಿನ ಬೆಳಗಾದ್ರೆ ಅದನ್ನೇ ಶೇರ್ ಮಾಡೋದು, ಅದಕ್ಕೆ ಮಸಾಲೆ ಸೇರಿಸಿ ಶೇರ್ ಮಾಡೋದು. ತೆಗೆಳಿದಾಗ ಆಂತರಿಕ, ನಮ್ಮ ಆಂತರಿಕ ವಿಚಾರದಲ್ಲಿ ಮೂಗು ತೋರಿಸ್ತವ್ರೆ. ಇದು ಷಡ್ಯಂತ್ರ. ಭಾರತದ ಪ್ರತಿಪಕ್ಷಗಳು ಎಲ್ಲ ಸೇರಿಕೊಂಡು ಮಾಡ್ತಾ ಇರೋ ಷಡ್ಯಂತ್ರ, ಅಂತಾರಾಷ್ಟ್ರೀಯ ಮಟ್ಟದ ಕಾನ್ಸ್ಪಿರಸಿ. ಹೆಂಗಿರುತ್ತೆ ನೋಡಿ ಇವ್ರ ವಾದ. ಅಂತಾರಾಷ್ಟ್ರೀಯ ಮಟ್ಟದ ಇಂಟರ್ನ್ಯಾಷನಲ್ ಕಾನ್ಸ್ಪಿರಸಿ ಮೋದಿ ವಿರುದ್ಧ. ಯಾರು? ಕಾಂಗ್ರೆಸ್ಸು, ಕಮ್ಯುನಿಸ್ಟರು, TMC, ಆಮ್ ಆದ್ಮಿ ಪಕ್ಷ, ಇನ್ನು ಯಾವುದೆಲ್ಲ BJPಯನ್ನು ವಿರೋಧಿಸುತ್ತೆ ಅವರೆಲ್ಲರೂ ಸೇರಿಕೊಂಡು ಭಾರತವನ್ನು ಕುಗ್ಗಿಸೋದಕ್ಕೆ, ನಾಶ ಮಾಡೋದಕ್ಕೆ ಸ್ಕೆಚ್ ಹಾಕಿ ಮಾಡ್ತಿದ್ದಾರೆ. ಹೊಗಳಿದಾಗಲೂ ಅದನ್ನೇ ಹೇಳಬೇಕಲ್ವಾ? ಅದಾಗಲ್ಲ. ಸೊ ಇದು ಇವತ್ತಿನ ವಿಶೇಷ. ಏನು ಅಂದರೆ, ಜಗತ್ತಿನ ಅತ್ಯಂತ ಪವರ್ಫುಲ್, ಅದರಲ್ಲೂ ಎಲಾನ್ ಮಸ್ಕ್, ನರೇಂದ್ರ ಮೋದಿಯವರು ಹೋದಾಗ ಕೈ ಕುಲ್ಕಿ ಅವರು ಇಡೀ ಕುಟುಂಬದ ಜೊತೆ ಕೂತ್ಕೊಂಡು ಮಕ್ಕಳ ಜೊತೆ ಆಟಾಡಿ ಬಂದ್ರಲ್ಲ, ಆ ಎಲಾನ್ ಮಸ್ಕ್ ಒಡೆತನದ ಕಂಪನಿ ಹೇಳ್ತಾ ಇದೆ ಭಾರತದ ಅತ್ಯಂತ ದೊಡ್ಡ ಕೋಮುವಾದಿ ರಾಜಕಾರಣಿ ನರೇಂದ್ರ ಮೋದಿ ಅಂತ. ಅಷ್ಟೇ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.